ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ 6/15/24 ಜನ್ಮ ದಿನಾಂಕದವರ ಶುಭ ವರ್ಷಗಳು, ಶುಭ ದಿಕ್ಕುಗಳು, ಶುಭ ಬಣ್ಣಗಳ ಬಗ್ಗೆ ಹಾಗೂ ಶುಭ ದಿನಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಈ ಜನ್ಮ ದಿನಾಂಕ ಶುಕ್ರನ ಆಧಿಪತ್ಯಕ್ಕೆ ಬರ್ತದೆ. ಈ ಶುಕ್ರ ಗ್ರಹ ಆಗ್ನೇಯ ದಿಕ್ಕಿನ ಗ್ರಹ ಆಗೋದ್ರಿಂದ ಬಹುತೇಕ ಜನರು ಈ ಜನ್ಮ ದಿನಾಂಕಕ್ಕೆ ಒಳಪಟ್ಟವರು ಉತ್ತರದ ಬಾಗಿಲು ಆಯ್ಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ. ಅದು ಬಿಟ್ಟರೆ ಪಶ್ಚಿಮ ದಿಕ್ಕು ಸಹ ಇವರಿಗೆ ಶುಭಪ್ರದವಾಗುತ್ತದೆ. ಅಥವಾ ಪಶ್ಚಿಮ ವಾಯುವ್ಯದಲ್ಲಿಯೂ ಸಹ ಇವರು ಮನೆ ಕಟ್ತಕ್ಕಂಥದ್ದು ಅಥವಾ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಬಾಗಿಲುಗಳನ್ನು ಆಯ್ಕೆ ಮಾಡ್ಕೋಬೋದು. ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಶಾಪ್ಗಳನ್ನು ತೆಗೆದುಕೊಂಬೋದ್ರಿಂದ ಶುಭಪ್ರದವಾಗುತ್ತೆ. ಆದರೆ ಅತಿ ಹೆಚ್ಚಿನ ಶುಭಪ್ರದ ಅಂದರೆ ಉತ್ತರ ದಿಕ್ಕು ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿರ್ತದೆ. ಇನ್ನು ಈ ಜನ್ಮ ದಿನಾಂಕದವರು 6/15/24, 33, 42, 51, 60 ಈ ವರ್ಷಗಳಲ್ಲಿ ಜೀವನದಲ್ಲಿ ಅಭಿವೃದ್ಧಿ ಹೊಂದತಕ್ಕಂಥದ್ದು, ಮದುವೆ ಆಗಲಿಕ್ಕೆ ಅವಕಾಶಗಳು ಬರ್ತಕ್ಕಂಥದ್ದು, ಅಥವಾ ಈ ವರ್ಷಗಳಲ್ಲಿ ಗುರುಬಲ ಇದ್ದಾಗ ನೀವು ಎಣಿಸಿದಂಥ ಕಾರ್ಯಗಳು ತುಂಬ ಅನುಕೂಲಕರವಾಗಿ ಆಗೋದ್ರಿಂದ ಈ ವರ್ಷಗಳಲ್ಲಿ ನೀವು ಯಾವುದೇ ವಿಚಾರ, ವ್ಯವಹಾರ, ವ್ಯಾಪಾರ, ಮನೆ ಕಟ್ತಕ್ಕಂಥದ್ದಾಗಿರ್ಬೋದು, ಮದುವೆ ವಿಚಾರಗಳಿಗೆ ಪ್ರಯತ್ನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಈ ಜನ್ಮ ದಿನಾಂಕದವರಿಗೆ ಅತಿ ಶುಭಪ್ರದವಾದ ಬಣ್ಣ ಅಂತಂದರೆ ಬಿಳಿಯ ಬಣ್ಣ ಅತ್ಯಂತ ಶುಭಪ್ರದವಾಗಿರ್ತದೆ. ಈ ಬಿಳಿ ಬಣ್ಣವನ್ನು ಬಿಟ್ಟರೆ ನೀಲಿ ಬಣ್ಣವೂ ಸಹ ಶುಭಪ್ರದವೇ. ಹಾಗೆ ನೀಲಿ ಬಣ್ಣದ ಜೊತೆ ಇವರು ನೀಲಿ ಅಥವಾ ಬಿಳಿ ಬಣ್ಣ ಅತ್ಯಂತ ಶುಭಪ್ರದವಾಗಿರ್ತದೆ. ಹಸಿರು ಬಣ್ಣವೂ ಸಹ ಈ ರಾಶಿಯ ಈ ಜನ್ಮ ದಿನಾಂಕದವರಿಗೆ ಶುಭವಾಗಿ ಇರ್ತದೆ. ಇನ್ನು ಈ ಜನ್ಮ ದಿನಾಂಕದವರಿಗೆ ಮಿತ್ರ ಸಂಖ್ಯೆಗಳು ಅಂತಕ್ಕಂಥದ್ದಾಗಿ ನಾವು ನೋಡುವಾಗ 4, 5, 6, 7, 8 ಈ ಜನ್ಮ ದಿನಾಂಕದವರಿಗೆ ಮಿತ್ರ ದಿನಗಳಾಗುತ್ತೆ. ಅನಂತರ 13, 14, 15, 16, 17 ಸಂಖ್ಯೆಗಳು ಸಹ ಅದೇ ರೀತಿ 22, 23, 24, 25, 26ನೇ ದಿನಾಂಕಗಳು ಈ ಜನ್ಮ ದಿನಾಂಕದವರಿಗೆ ಶುಭ ದಿನಾಂಕಗಳಾಗಿರ್ತವೆ. ಈ ದಿನಗಳಲ್ಲಿ ಶುಕ್ರವಾರ ಬಂದರೆ ಅತ್ಯಂತ ಶುಭಪ್ರದವಾಗಿ ಇರ್ತದೆ. ಇನ್ನು ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ಶುಭ ದಿನ ಅಂತ ಅಂದರೆ ಶುಕ್ರವಾರವೇ ಶುಭ ದಿನ. ಏನಾದರೂ ಹೊಸ ವ್ಯಾಪಾರ ವ್ಯವಹಾರ ಕಾರ್ಯ ಮಾಡಬೇಕಾದ್ರೆ ಈ ದಿನ ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ಬಿಟ್ಟು ಆ ಶುಭ ಸಮಯದಲ್ಲಿ ಯಾವುದೇ ಕಾರ್ಯ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆಯೇ ವೀಕ್ಷಕರೇ, ಈ ಜನ್ಮ ದಿನಾಂಕದವರಿಗೆ ಕೆಂಪು ಮತ್ತು ಹಳದಿಯ ಬಣ್ಣ ಅಷ್ಟೊಂದು ಶುಭಪ್ರದವಾಗಿರೋದಿಲ್ಲ. ಈ ಜನ್ಮ ದಿನಾಂಕದವರು ಯಾರ್ದಾರ ಒಟ್ಟಿಗೆ ಅನ್ಯೋನ್ಯವಾಗಿ ಇರಬೇಕಾದ್ರೆ ಅಥವಾ ಕ್ಲೋಸ್ ಆಗಿರಬೇಕಾದ್ರೆ ಈಗ ತಿಳಿಸಿರ್ತಕ್ಕಂಥ ಜನ್ಮ ದಿನಾಂಕಗಳ ಒಡನೆ ಅನ್ಯೋನ್ಯವಾಗಿರ್ತಾರೆ. ಈ ಜನ್ಮ ದಿನಾಂಕದವರಿಗೆ ನೆಗೆಟಿವ್ ದಿನಾಂಕಗಳು ಅಂತ ಅಂದರೆ 1, 2, 3 ಹಾಗೆ 10, 11, 12ನೇ ಜನ್ಮ ದಿನಾಂಕಗಳು ಮತ್ತು 21, 20, 19ರ ಜನ್ಮ ದಿನಾಂಕಗಳು, 28, 29, 30ರ ಜನ್ಮ ದಿನಾಂಕಗಳು ಈ ಜನ್ಮ ದಿನಾಂಕದವರಿಗೆ ಶತ್ರು ದಿನಾಂಕಗಳಾಗಿರ್ತವೆ. ಇವರೊಟ್ಟಿಗೆ ಒಡನಾಟ, ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ನಿಮ್ಮ ಪಾರ್ಟ್ನರ್ ಜನ್ಮ ದಿನಾಂಕವನ್ನು ಆಯ್ಕೆ ಮಾಡ್ಕೋಬೇಕಾದಾಗಲೂ ಅಷ್ಟೇ ನಿಮಗೆ ಮಿತ್ರ ಸಂಖ್ಯೆ ಆಗಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿಕೊಂಡಾಗ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಅಥವಾ ಮದುವೆ ವಿಚಾರದಲ್ಲಾಗಲಿ ಅನ್ಯೋನ್ಯತೆ ಇರ್ತದೆ. ಇನ್ನು ವಿಶೇಷವಾಗಿ
ಈ ಜನ್ಮ ದಿನಾಂಕದವರು ತುಂಬ ಒಳ್ಳೆಯವರು, ಎಲ್ಲರೊಟ್ಟಿಗೂ ಹೊಂದಾಣಿಕೆಯಲ್ಲಿ ಇರಬೇಕು ಅಂತಕ್ಕಂಥ ಒಂದು ಮನೋಭಾವ ವ್ಯಕ್ತಿತ್ವ ಹೊಂದಿದವರಾಗಿರ್ತಾರೆ. ವಿಶೇಷವಾಗಿ ಸಂಕಷ್ಟ ಸಮಯದಲ್ಲಿ ದೇವಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ದೇವಿಯ ಅಷ್ಟೋತ್ತರ ಶತನಾಮಾವಳಿಯನ್ನು ಪಾರಾಯಣ ಮಾಡೋದ್ರಿಂದ ನೆಗೆಟಿವ್ ದೂರ ಆಗಿ ಶುಭ ಫಲಗಳು ಸಿಗ್ತವೆ. ಈ ಜನ್ಮ ದಿನಾಂಕದವರಿಗೆ ವಿಶೇಷ ನೆಗೆಟಿವ್ ಹ್ಯಾಬಿಟ್ ಅಂತಂದರೆ ಯಾವಾಗಲೂ ಫ್ರೆಂಡ್ ಸರ್ಕಲ್ ಇರಬೇಕು, ಹಾಗೆ ಸಂಗೀತದ ಹುಚ್ಚು ಜಾಸ್ತಿ ಇರ್ತದೆ, ಮತ್ತು ಯಾವಾಗಲೂ ಹೀರೋಯಿನ್ ಥರ ಇರಬೇಕು ಅಂತಕ್ಕಂಥ ಅಭಿಮಾನ ಇವರಲ್ಲಿ ತುಂಬ ಅತಿಯಾಗಿ ಇರ್ತದೆ. ವೀಕ್ಷಕರೇ, ಈ ಜನ್ಮ ದಿನಾಂಕದವರು ಕೆಲವು ಸಲ ಫ್ರೆಂಡ್ಸಿಂದ ಮೋಸ ಹೋಗೋ ಸಾಧ್ಯತೆಗಳು ಸಹ ಹೆಚ್ಚಾಗಿ ಇರ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೇಜನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.